ಅದ್ಯಾವನೋ ನಿನ್ನೆ ಒಂದು ಕಮೆಂಟನ್ನು ಮಾಡಿದ್ದ, ತೀಮಾರೋನಿಗೆ ದೇಶ ಕೊಟ್ಟರೆ ಹಿಂಗೆ ಆಗತ್ತೆ ಅಂತ. ಅಲ್ಲ ರೀ, ಈ ಕಾಂಗ್ರೆಸ್ನ ಇಟಲಿ ಮಾತೆ ಇದ್ದಾರಲ್ಲ, ಅದೇನು ಮಾಡ್ತಾ ಇದ್ರು ಅಂತ ಆ ಪಕ್ಷವನ್ನು ಅವರ ಕೈಯಲ್ಲಿ ಇಟ್ಟಿದ್ದಾರೆ. ಅದೇ ರಾಣಿಯ ಕೈಯಲ್ಲಿ ಆ ಪಕ್ಷದಿಂದ ಯಾರೇ ಪ್ರಧಾನಿ ಆದರೂ ಅಧಿಕಾರ ಇತ್ತಲ್ಲ, ಆಗ ಅವರು ಅದೇನು ಮಾಡ್ತಾ ಇದ್ರು ಅಂತ ಅವರ ಕೈಗೆ ಅಧಿಕಾರ ಕೊಟ್ಟು ಜೊಲ್ಲನ್ನು ಸುರಿಸ್ತಾ ನೋಡ್ತಾ ಇದ್ರು ಅನ್ನೋದನ್ನ ಸ್ವಲ್ಪ ಹೇಳಿಪ್ಪ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆದ್ದು ಪ್ರಧಾನಿಯಾಗಿರೋ ವ್ಯಕ್ತಿಯ ಬಗ್ಗೆ ಮಾತಾಡೋದಾದ್ರೆ, ಇಟಲಿಯಿಂದ ಬಂದು ಪ್ರಧಾನಿಯಾಗದೆ ನಮ್ಮ ದೇಶದ ಕೆಲ ನಾಯಕರು ಅನ್ನಿಸಿಕೊಂಡವರು ಸೋನಿಯಾ ಮತ್ತು ಕುಟುಂಬಕ್ಕೆ ಗುಲಾಮರಾಗಿದ್ದಾರಲ್ಲ, ಅದನ್ನು ಏನಂತ ಕರಿಬೇಕು? ಸೋನಿಯಾ ಗಾಂಧಿ ಏನಾದರೂ ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಯಾವುದರಲ್ಲಿ ಮಾಡಿದ್ರು? ಅಥವಾ ಡಾಕ್ಟರೇಟ್ ಏನಾದರೂ ತಗೊಂಡಿದ್ರೆ ಯಾವುದರಲ್ಲಿ ಡಾಕ್ಟರೇಟ್ ತಗೊಂಡಿದ್ದಾರೆ? ಅದನ್ನು ಹೇಳಿ. ಕೈಯಲ್ಲಿ ಮೊಬೈಲ್ ಇದೆ ಅಂತ ಇಲ್ಲದ ಕಮೆಂಟ್ ಮಾಡೋಕ್ಕೆ ಮೊದಲು ಸ್ವಲ್ಪ ಜ್ಞಾನ ಇರಲಿ. ಇತಿಹಾಸ ತಿಳಿದುಕೊಂಡಿದ್ರೆ ಒಳ್ಳೆಯದು. ಅದರಲ್ಲೂ ವ್ಯಕ್ತಿಗಳ ಇತಿಹಾಸ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ.